ಅವ್ರಿಗೆ ಗಂಟು ಬಿದ್ದೆ ಪಾಪ ಒಂದು ಕೂದ್ಲಿಲ್ಲ ಅಲ್ಲಿ ಎಲ್ಲಿ ಬೋಳ್ಸವ್ ನೀನು ಸುಮ್ಕೋದ್ರೆ ಇದ್ದಲ್ಲಿ ನೋಡಿ ಬೋಳಿಸ್ತೇನೆ ಹುಡುಕಾಡ ನೋಡಿ ಬೋಳಿಸ್ತೇನೆ ಹುಡುಕಾಡ್ಬೇಕು ನೋಡಿ ಬ್ಯಾಟ್ರಿ ಹಿಡಿದು ಪೆಂಡಿಂಗ್ ಎಜುಕೇಟೆಡ್ ಬುಟ್ಸ್ ಬೋಟ ನೀ ಮೌನ್ ಬಾಟ ನೋ ಮಗನ ರೋಡ್ ಮೇಲೆ ಹೊಂಟೋರಿಗೆಲ್ಲ ಹಾಯ್ಕೋತ ಹೊಟ್ಟಿದ್ಲು ಅವಿಗೆ ಕಣ್ಣಾಗೇನು ಕ್ವಾಣ ಮಕ್ಕೊಂಡು ಪತ ಪತ ಸಗಣಿ ಹಾಕ್ಯಾವ ನಿನಗ ನಿಮ್ಮ ಕಣ್ಣಾಗೇನು ಎಮ್ಮೆ ಮುಕ್ಕೊಂಡು ಪತ ಪತ ಸೆಗಣಿ ಹಾಕ್ಯಾವ ಏ ರೋಡ್ನಲ್ಲಿ ದೊಡ್ಡವ್ರು ಅಡ್ಡಾಡ್ತಿರ್ತಾರೆ ಸ್ವಲ್ಪ ತಗ್ಗಿ ಬಗ್ಗಿ ನೋಡಿ ಅಡ್ಡಾಡ್ಬೇಕು ಅಂತ ತಿಳಿದಿಲ್ಲ ಹಿಂಗೆ ಬಗ್ಗೆ ಅಡ್ಡಾಡೋದಕ್ಕೆ ಮುಂದೆ ಯಾರು ಕುದ್ದು ಹೊಂಟ್ರೆ ಗೊತ್ತಾಗೋಲ್ತಾಗೈತಿ ಅವನ ವಯಸ್ಸಾಗೈತೆ ಅಂತ ಗೊತ್ತಾಗೈತಿಲ್ಲ ಮನ್ಯಾಗ ಇರಾಕೇನಾಗತ್ತೋ ನಿಮ್ಮ ಅವ್ರ ದಾಡಿ ನಿಮಗೆ ಓ ನಮಗಿದ್ರೆ ಮಾತಾಡ್ತಾರ ಅಂದ ಮೇಲೆ ಯಾರು ಯವ್ವಾ ನನ್ನ ಎಬ್ಬಲಿಗೆ ಬಡಿಸಿತ್ತು ಎಲ್ಬಿಗೆ ಬಡಿಸಿ ನನಗ ಮಾತಾಡ್ತಾನ ಬಾರಲಿ ಬಾರಲಿ ಸುಟ್ಟು ಬಹುದೇ ಬಾಳ್ ನಕ್ರ ಅಂದ್ರೆ ಮತ್ತೆ ನಿಮಗೆ ಬಿ ಪಿ ಗುಳಿಗೆ ತರಬೇಕಾಗತ್ತೆ ಹೌದು ನೋಡಾಕಿಡ್ ದಪ್ಪ ಪೌಂಡಿದ್ದಾರೆ ನಿಮ್ಮ ತಲೆಯನ್ನು ಎಲ್ಲಿ ಬೋಳಿಸಲಿ ನೀ ಯಾಕೆ ಬೋಳಿಸ್ತೀವೋ ಅವ ಕುಂತ ಆರಾಮ್ ಬೋಳ್ಸ್ಕೊಂತ ಕುಂತ ನೀನು ಓ ತಟ್ಟಿ ಮನಿ ಗುಂಡನೇನು ಯಾವ ಪೌಂಡಿತಾರೆ ಏನು ಯಾಕೋ ಗುಂಡ ರೋಡ್ನಲ್ಲಿ ಎಲ್ಲರಿಗೂ ಆಯ್ತಾ ಹೊಟ್ಟಿದಿಲ್ಲ ಬೇಕಿ ಏನ್ ಮಾಡ್ಬೇಕು ಯಾರ್ಯಾರು ಬ್ಯಾರದ್ರ ಹಾಯ್ಬೇಕಂದ್ರೆ ಸಿಗೋಲ್ರಾಗ್ಯಾರ ಆರಾಮದ್ರೆ ಹಾ ಆರಾಮದ್ರಿ ಆರಾಮದ್ರಿ ಅಲ್ಲ ದಂಡ ಪಿಂಡ ತಿಂದು ಅಡ್ಡಾಡೋರು ಆರಾಮ್ ಇರ್ತಾರ ಬಿಡ್ರಿ ಹ್ಞೂ ನಾನಂದ್ರ ಅಂದ್ರೆ ನಾವು ದುಡ್ಕೊಂಡ್ ತಿಳುದ್ರೇನೋ ದುಡಿತೀರಿ ನಮ್ಮಿಂದ ನಿಮ್ಮ ಊರು ಸುದ್ದಾಗಿದೆ ಮರ್ತು ಬಿಟ್ಟಿದ್ದೀರಿ ನೀವೆಲ್ಲ ಕಳ್ಳರು ಅನ್ನಂಗೆ ಯಾಕೋ ಮುಖ ಎಷ್ಟೊಂದು ಕಪ್ಪಾಗಿಬಿಟ್ಟಿದೆಯಲ್ಲ ಮನಸ್ಸ ಕಪ್ಪ ಆದ್ಮೇಲೆ ಮಖ ಕಪ್ಪಾಗ್ಲಾರ್ದಿರ್ತೇನ್ರಿ ಕಟ್ಟಪ್ಪ ಪಂಡಿತರ ಅಯ್ಯೋ ಪಾಪ 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 ಏನನ್ರಿ ಈ ಊರಾಗ ನನ್ನ ಸಂಬಂಧ ಗಿರಿಸಾಗರದಾಗ ಮರಗಕ್ ನೀವು ಶ್ರೀಶೈಲ್ ಇಬ್ರ ಇರೋದು ನಾವು ಮರಗಲೇಬೇಕಲ್ಲಪ್ಪ ಮರಗಲೇಬೇಕಲ್ಲೋ ಯಾಕೆ ಎಷ್ಟೇ ಆಗ್ಲಿ ನೀನು ನಮ್ಮ ಕೈಲಿ ಸುಂದರವಾಗಿ ಬೆಳೆದಂತ ಹುಡುಗ ಯಾಕೆ ಆಗ್ರಿ ಇದಕ್ಕೆ ಈ ಕೈ ಓ ಮೈ ಗಾಡ್ ಎಲ್ಲಿ ಊಟ ಮಾಡ್ತೈತೆ ಇಲ್ಲೇ ಎಲ್ಲಿ ಮಲ್ಕೊಂತೈತೆ ಇಲ್ಲೇ ಇದನ್ನ ಎಲ್ಲಿ ಮಾಡ್ತೈತೆ ಇಲ್ಲಿ ಇದನ್ನ ತೊಗೊಂಡು ಬೇರೆ ಕಡೆ ಮಾಡ್ಕೊಂಡ್ ಬರ್ತಿದ್ದೆ ಹುಚ್ಚಾಳೆ ಹುಚ್ಚ ನನಗೆ ಗೊತ್ತಿಲ್ರಿ ಸಣ್ಣವಿದ್ದಾಗ ಮಾಡ್ತಿದ್ದೆ ಹಂಗಲ್ಲ ಹಂಗಲ್ಲ ಅದು ಬೇಡ ಅದೇನಾಗತ್ತಂತಂದ್ರೆ ಯಾವ್ದು? ನೀನು ಹುಟ್ಟುವುದಕ್ಕೆ ಮೂಲ ಪೀಠಿಗೆ ಹಾಕಿದವನೇ ನಾನು ಚಾರಣಿಯ ಮಗ ಚಾರಣಿಯ ಮಗ ಓಡುತ್ತಿರುವ ಬಸ್ಸನ್ನು ಎಡಗೈಲಿ ಹಿಡಿಯಬಲ್ಲೆ ಆಕಾಶದಲ್ಲಿರುವ ನಕ್ಷತ್ರಗಳ ಕಿತ್ತಿ ನನ್ನ ಚಡ್ಡಿಯ ಗುಂಡಿಗಳನ್ನಾಗಿ ಮಾಡಬಲ್ಲೆ ಆದರೆ ಈ ಮಾತೃನಿಂದ ನೀನು ಮಾತ್ರ ನಾನು ಸಹಿಸಲಾರೆ ಎಲೆವೆಲವೋ ಚೀಕಕ ಥೋ ಕೀಚಕ ನನ್ನ ತಾಯಿಗೆ ಗರ್ಭ ಮುಂದೆ ತರಿಸಿ ಇಲ್ಲಿ ಮೊದಲ ಬಸ್ ಸ್ಟ್ಯಾಂಡ್ನಾಗ ಕುಂದ್ರು ಸ್ಕ್ಯಾನಿಂಗ್ ರಿಪೋರ್ಟ್ ತರ್ತೀನಿ ಅಂತ ಹೋದ ಪಿಂಡ್ರಿ ಮಗ ನೀನೇನ ಅಮ್ಮ ನನ್ನ ನೀನು ಜಾರತನದಿಂದ ಹೇತಿಯಂತೆ ಎತ್ತಿಯಂತೆ ಹಾ ತಳಗೊಂದು ತತ್ತಿ ಐತೇನ್ರಿ ಗೊತ್ತಾಗ್ಲಿಲ್ಲ ನನಗೆ ಮುಸಬಾಯ್ ಮಮ್ಮಿ ನಿನಗೆ ಮೋಸ ಮಾಡಿ ಹೋದ ವ್ಯಕ್ತಿ ಇವತ್ತು ಸಿಕ್ಕ ಜಾಲದಾಗ ಹುಡುಕಾಡಕತ್ತೀನಿ ಬಂದ್ ಮಗ ಗಿರಿಸಾಗರದಾಗ ನಿಂತಾನ ಅಪ್ಪಾಜಿ ಮಮ್ಮಿ ಪಾಪ ನಿನ್ ಬಲ್ಲೆ ಕಳಿಸ್ತೀನಿ ಕರ್ಕೊಂಡ್ಬಿಡ ತಡಿ ಏನೋ ಹೋಗಿಲ್ಲ ನಿಮ್ಮ ಮ್ಯಾಗ ಹುಚ್ಚ 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 ಅಪ್ಪಾಜಿ ಹಂಗೆಲ್ಲ ನಾನು ಮುಟ್ಟಿ ಮಾತಾಡ್ಸ್ಬಾರ್ದು ನೀನು ಯಾಕ ನಾನು ನೋಡಾಕಿಡ್ ದಪ್ಪ ಕಾಣ್ತೀನಿ ಬರೀ ಗುಳಿಗೆ ಮೇಲೆ ಜೀವನ ನಡತ್ತ ಹಂಗೆಲ್ಲ ಒದ್ದಾಡಿಸ್ಬಾರ್ದು ನನ್ನ ಕುದುರೆ ಚಿತ್ರದ ನಿಮ್ಮ ಗುಳಿಗೆ ನನ್ನ ಅಂದ್ರೆ ವಿಟಮಿನ್ ಸಿ ಹಾಕಿ ಮಾಡ್ತೀನಿ ಅದ್ರಾಗ ನಾನು ಹ್ಞೂ ಮತ್ತೆ ಮುಚ್ಚಬಾಯ್ ನೀನು ಹುಟ್ಟೋದಕ್ಕೆ ನಂದಲ್ಲೋ ಪುಣ್ಯಾತ್ಮ ನಿಂದು ಹೇಳ್ರಿ ಅದನ್ನ ಕೌನ್ಸ್ನಾಗ ಬರ್ದಿಲ್ಲ ಅವ ಕವಿ ಬರ್ಸು ನಾಳೆ ಕೂತು ನಿಮ್ದು ನಂದು ಅಂತ ಹೇಳ್ರಿ ಅದೇನಾಗಿದೆ ಅಂತಂದ್ರೆ ನೀನು ಹುಟ್ಟೋದಕ್ಕೆ ಮೂಲ ಪೀಠಿಗೆ ಹಾಕಿದವ್ ನಾನೇ ಅಂದ್ರೆ ತಪ್ಪಿಕೊಂಡ್ಯಾ ನೀನು ಮತ್ತೆ ಅಪಾರ್ಥ ಭಾವಿಸ್ಕೊಳ್ಬಾರ್ದು ಅಂದ್ರೆ ನಿಮ್ಮ ತಂದೆಯವರು ಹಾ ಮದುವೆ ಆಗೋದು ಕೊಲ್ಲೆ ಅಂತ ಹಠ ಮಾಡ್ತಾ ಇದ್ದ ಹೌದ್ರ ಅವ್ನು ನಮ್ಮಂಗಾರೆ ಒಟ್ಟ ಒಲ್ಲಿ ಒಲ್ಲಿ ಅಂತಿದ್ದ ಆಗ ನಿಮ್ಮ ತಂದೆಯವರು ಅಂದ್ರೆ ನಿಮ್ಮ ತಾತನವರು ಓ ನಮ್ಮ ಆಚಾರ್ಯ ಜಗ್ಗಪ್ಪ ನನ್ನ ಹತ್ರ ಓಡಿ ಬಂದವನೇ ಪಂಡಿತ್ರೆ ನನ್ನ ಮಗ ಮದುವೆ ಆಗೋದು ಕೊಲ್ಲೆ ಅಂತ ಹಠ ಮಾಡ್ತಾ ಇದ್ದಾನೆ ಹೇಗಾದ್ರೂ ಮಾಡಿ ಅವನು ಮದುವೆ ಒಪ್ಪಿಸಿ ಅಂತ ಹೇಳಿದ್ರು ಅಲ್ಲ ಹೌದು ನಮ್ಮ ಅಜ್ಜ ಹೇಳಿದೆ ಆಗ ನಿಮ್ಮ ತಂದೆಯವ್ರನ್ನ ಕರ್ಕೊಂಡು ಹೋಗಿ ಅವ್ರು ಕೇಳಿದೆ ನೋಡಪ್ಪ ನೀನು ಮದುವೆ ಆಗ್ಲೇಬೇಕು ಅಂದೆ ನಾನು ಮದುವೆ ಆಗು ಅಂತ ನಿಮ್ಮ ತಂದೆ ಬೇಡ ಬೇಡ ಅಂತ ನಾನು ಆಗು ಅಂತ ಅವ ಒಲ್ಲೆ ಅಂತ ನಾನು ಆಗು ಅಂತ ಬೇಡ ಬೇಡ ಒಲ್ಲೆ ಅಂದ ಅವನು ಅಂದ್ರೆ ನಮ್ಮ ಅಪ್ಪಗೆ ಮದುವೆ ಆಗಕ್ಕೆ ಮನಸ್ಸು ಇದ್ದಿಲ್ಲ ನಮ್ಮ ಅಪ್ಪ ಮದುವೆ ಆಗೋದು ತಂಡ್ಯಾಗ ನೀವು ಕಾಯ್ಕೊಂತ ಕುಂತಿದ್ರಿ ನನಗೇನು ಅರ್ಜೆಂಟ್ ಐತದು ಗಜಮ ಹುಚ್ಚಾಳೆ ಹುಚ್ಚ ಅದಕ್ಕಲ್ಲದು ನಿಮ್ಮ ವಂಶ ಬೆಳೆಯಬೇಕಲ್ಲ ಎಲ್ಲಿ ಬೆಳೆಸೋರಿ ಹೋಗ್ಲಿ
ಎಲ್ಲ ಕಡೆ ಮುಟ್ಟರು ನಮ್ಮೂ ಇರ್ಬೇಕಲ್ಲ ನಾವು ನಾನು ಹಂಗೆ ನನ್ನ ಆಸೆ. ಅವಾಗ ಹೇಳಿದೆ ಕಟ್ಪಟ್ ಮಾಡಿ ನಿಮ್ಮಮ್ಮ ಒಲ್ಯಾಕೆ ಒಲ್ಲೆ ಒಲ್ಲೆ ಒಂದು ಹಠ ಮಾಡ್ಬೇಕಾದ್ರೆ ನಾನು ನಿಮ್ಮ ತಂದೆಯವ್ರನ್ನ ಅರ್ಜೆಂಟಾಗಿ ಚಾದ ಅಂಗಡಿ ಕರ್ಕೊಂಡು ಹೋಗಿ ಚಾ ಕುಡಿಸ್ತಾ ಕಟ್ಪಟ್ ಮಾಡಿ ಮದುವೆಗೆ ಒಪ್ಪಿಸಿದೆ. ತಲೆ ಕೆಡಿಸು ಭಾಳ ವಿಚಾರ. ಅವಾಗ ನಿಮ್ಮ ತಂದೆಯವರು ಮದುವೆ ಆಗೋದಕ್ಕೆ ಹ್ಞೂ ಅಂದ್ರು. ಇನ್ನೊಂದು ವಿಷಯ ಮರ್ತೇ ಬಿಟ್ಟಿದ್ದೆ ನಾನು, ಹೇಳ್ಬಿಡ್ರಿ ಅದೊಂದು. ನಿಮ್ಮ ತಾಯಿಯವರು ಯಾರು ಮೊದಲೇದವ್ರ ಎರಡನೇದವ್ರ? ಒಂದೇದ್ದು ಫಸ್ಟ್ ಮಾಡಿದ್ದು. ಅದರಲ್ಲಿ ನಿಮ್ಮ ತಾಯಿಯವ್ರನ್ನು ಪ್ರಪ್ರಥಮ ಬಾರಿಗೆ ಸಿನ್ನೂರು ಹೋಗಿ ನೋಡ್ಕೊಂಡ್ ಬಂದವನೇ ನಾನು. ಇನ್ನೂ ಅದ ಸರ್ಕಲ್ದಾಗ ಇದೆ ಇಲ್ಲಿ. ಯಾಕೆ ಅಪ್ಪ ಮತ್ ನಮ್ಮ ಅವನ ಮೊದಲು ನೋಡಿದವ್ರಿ ನೀವು? ಹಂಗಲ್ಲೋ ಪುಣ್ಯಾತ್ಮ, ಅದು ಏನೋ ಉಡಿಯಲ್ಲಿ ಹಣ್ಣು ಹೂ ಕಾಯಿ ಇಟ್ಟು ಉಡ್ಯಾಗಿಟ್ಟು ನೋಡಿದವ್ರಿ ನೀವು? ಪದ್ಧತಿ ಪ್ರಕಾರ ನೋಡ್ಕೊಂಡ್ ಬರ್ಬೇಕಲ್ಲ. ಅವಾಗ ಕನ್ಯಾ ಪರೀಕ್ಷೆ ಆಯ್ತು. ಎಲ್ಲಿ? ಸಿನ್ನೂರ್ನಾಗ. ಅಲ್ಲೆಲ್ಲ ಮುಗಿಸ್ಕೊಂಡು ಹಾಗೆ ಕೃಷ್ಣರಲ್ಲಿ ಬಂದ್ಬಿಟ್ವಿ. ಮತ್ತೆ ಗಾಡಿ ಇದ್ದಿಲ್ಲಲ್ಲ ಅವಾಗ ಬಂದ್ವಿ. 1 ವರ್ಷ ಆಯ್ತು ಮಕ್ಕಳಾಗ್ಲಿಲ್ಲ. 2 ವರ್ಷ ಆಯ್ತು ಮಕ್ಕಳಾಗ್ಲಿಲ್ಲ. 3 ವರ್ಷ ಆಯ್ತು ಮಕ್ಕಳಾಗ್ಲಿಲ್ಲ. ಆಗ್ಲೇ ಇಲ್ಲ. ಒಟ್ಟ ಮದುವೆ ಆದ್ರೂ ಆಗ್ಲಿಲ್ಲ. 3 ವರ್ಷ ಆದ್ರೂ ಮಕ್ಕಳಾಗ್ಲಿಲ್ಲ. ಊರಾಗ ನೀವು ಇದ್ರು ನಾ ಏನು ಉದ್ದಿನ ಕಡೆ ಹಚ್ಬೇಕಲ್ಲಿ? ಅಂದ್ರ ಪೌಡ್ರಿಗೆ ಹುಡ್ರು ಮಂತ್ರಗಿಂತ್ರ ಹಾಕ್ತಿದ್ರಿ ನೀವು. ಮಂಜಾವ್ ಹಾಕಿದ್ರಲ್ಲ ಹಂಗ ನೋಡಿ ಅದು ಮಾಡ್ತಿದ್ದೆ ನಾನು. ಆದ್ರೆ ನಿಮ್ಮ ತಂದೆಯವ್ರು ಬಂದು ಪಂಡಿತ್ರೆ ನಿಮ್ಮ ಒತ್ತಾಯದಿಂದ ನಾನು ಮದುವೆ ಆದೆ, ನನ್ನ ಹೆಂಡತಿ ಹಡಿತಾನೆ ಇಲ್ಲ. ಅದಕ್ಕೆ ಕೇಳಿದವ ಯಾಕೆ ಅಂತ ನನಗೆ ಕೇಳಿದ. ಆಗ ನಾ ಹೇಳಿದೆ ನೋಡ್ಬೇಕಪ್ಪ, ಆದ್ರೆ ಒಂದು ಕೆಲಸ ಮಾಡು. ಯಾರು? ಅವನು ನೀನು ಹೇಳ್ತೀನಿ ಕರ್ಕೊಂಡು ಬಂದು ನನ್ನ ಮುಂದೆ ನಿಂದಿರಿಸು ಅಂದೆ ನಾನು. ಯಾಕಂದ್ರೆ ನೋಡ್ಬೇಕು ಮುಂದೆ ನಿಂದ್ರಿಸ್ಬೇಕಾನ? ಯಾಕ ಹಿಂದೆ ನಿಂದ್ರಿಸಿದ್ರೆ ನಡೀತಿದ್ದಿಲ್ಲ? ನನಗೆ ದೇವ್ರ ಹಿಂದೆ 2 ಕಣ್ಣು ಕೊಟ್ಟಿಲ್ಲಲ್ಲ, ಅದಕ್ಕಾಗಿ ಮುಂದೆ ನಿಂದಿರಿಸಬೇಕಲ್ಲ ಅಂತ ಮುಂದೆ ನಿಂದಿರಿಸಿದಾಗ ನೋಡಿದಾಗಿ. ಎಲ್ಲಿ ನೋಡಿದ್ರೆ? ನಿಮ್ಮ ತಾಯಿಯವ್ರನ್ನ ನೋಡಿದೆ. ಆಗ ತಾಯಿಯವ್ರ ಮುಂದೆ ನೋಡಿದೆ. ಆಗ ನಾಗದೋಷ ಇತ್ತು. ಯಾವುದು? ಕರ್ರಪ್ಪ ಏನ್ ಬಿಳಿಯಪ್ಪ? ಇದು ನಾಗಿನಿ. ನಿಮ್ಮ ತಾಯಿಯವರು ಇದಕ್ಕೆ ಹೋದಾಗ ಸಿಟ್ಟಿಗೆ ಅದಕ್ಕೆ ಕಲ್ಲು ಹೋದಾರ ಅವರು. ಅದು ತಪ್ಪ ಅದಕ್ಕೆ ಕುಂತ್ಬಿಟ್ಟಿತ್ತು. ಎದಕ್ಕೆ ಹೋದಾಗ ಎದಕ್ಕೆ ಕಲ್ಲು ಹೋದಾರ? ಅದು ಎದಕ್ಕೆ ಹೋಗ್ಯಾಕೆ ಹೋಗ್ಯಾರ ಅವರು, ಅದು ಬಿದ್ದತ್ತದು. ಅವಾಗ ನೋಡಿದಾಗ ಎಲ್ಲಿ? ಅಲ್ಲಿ ನಾಗದೋಷ ಇದ್ದದ್ದು ಗೊತ್ತಾಯ್ತು. ಆಗ ನಿಮ್ಮ ತಂದೆಗೆ ಹೇಳಿದೆ, ನಿನ್ನ ಹೇಳ್ತೀನಿ ಕರ್ಕೊಂಡು ನಮ್ಮ ಆಶ್ರಮಕ್ಕೆ ಬಾರಪ್ಪ ಅಂದೆ. ಕರೆಕ್ಟ್ ರಾತ್ರಿ 12 ಗಂಟೆ ಕರ್ಕೊಂಡು ಬಾ ಅಂತ ಹೇಳಿದೆ. ಎಲ್ಲ ರಾತ್ರಿ 12 ಮಗನ ಕೆಲಸ ನೀನು? ಹೌದು, ಬೆಳಿಗ್ಗೆ ನಮ್ಗೆ ಕಣ್ಣು ಕಾಣಂಗಿಲ್ಲ. ಕಣ್ಕಪ್ಪಡಿ ಜೈತವನು ನನಗೆ ರಾತ್ರಿ ಆಗೋದಿಲ್ಲ ನಮಗ, ಬೆಳಿಗ್ಗೆ ನಾವು ಹೊರಗಿಡ್ತೀವಿ. ರಾತ್ರಿ ಮಂತ್ರ ಹಸಿ ಹಾಕವ. ಅದ್ರ ಸಲುವಾಗಿ ಹೋಗಿ ನಿಮ್ಮ ತಂದೆಯವ್ರು ನಿಷ್ಠಾವಂತ. ಹೌದು ಹೌದು. 11:45ಕ್ಕೆ ಕರ್ಕೊಂಡ್ಬಂದ್ಬಿಟ್ಟ. ಹಂಗಾರೆ ಅವ ನಮ್ಮಪ್ಪ ನನ್ನಂಗ ಅವ ಕರ್ಕೊಂಡ್ಬಂದ್ಬಿಟ್ಟ. ನಿಮ್ಮ ತಂದೆಯವ್ರನ್ನ ಆಶ್ರಮದ ಹೊರಗಡೆ ಕುಂಡ್ರಿಸಿದೆ. ಯಾಕ? ಒಳಗೆ ಕೆಲಸ ಇಲ್ಲ ಒಂದು. ಆಗ ನಮ್ಮ ಅಪ್ಪನ ಒಳಗೆ ಹೋಯ್ಲಾರ ನಮ್ಮ ಅವನ ಒಬ್ಬಕಿನ ಹೋಯ್ದ್ರೆ ಇನ್ನು ಮೇಲೆ ಹೋಯ್ತಿದ್ದೆ ನಾನು, ನೀವು ಮಾತಾಡ್ಬಿಟ್ಟು. ಆರಾಮ ನಿಮ್ಮ ತಂದೆಯವ್ರ ಹೊರಗಡೆ ಕುಡಿಸಿ ನಿಮ್ಮ ತಾಯಿಯವ್ರನ್ನ ಆಶ್ರಮದ ಒಳಗೆ ಕರ್ಕೊಂಡು ಹೋದೆ. ಗೊತ್ತ ನನಗೆ ಹೆಂಗಸರು ಬಂದ್ರೆ ಬಿಡುದ ಇಲ್ಲಿ ನೀವು. ಆಗ ಒಂದು ದೊಡ್ಡ ಮಂಡಲ ಬರೆದು, ಯಾವುದು? ನಾಗಪ್ಪಂದು. ಅದು ಮಂತ್ರದಲ್ಲಿ ಮಾಡ್ಬೇಕಾದ್ರೆ ನಿಮ್ಮ ತಾಯಿಯವ್ರನ್ನ ಸೆಂಟ್ರದಲ್ಲೇ ಕುಡಿಸಿದೆ. ಸೆಂಟ್ರದಾಗ ಕುಣಿಸಿದೆ? ಚರಿಗೆ ಯಾರು ಒಯ್ದಿದ್ರು? ಅದು ಚರಿಗೆ ಒಯ್ಯೋ ಸಂದರ್ಭ ಇರೋದಿಲ್ಲ, ಅಲ್ಲಿ ತತ್ರಾಣಿ ಇರುತ್ತಲ್ಲಿ. ತತ್ರಾಣಿ ಇದ್ರೆ ಮುಗಿದ. ಅವಾಗ ನಿಮ್ಮ ತಾಯಿಯವ್ರ ಸೆಂಟರ್ದಲ್ಲಿ ಕೂಡಿಸಿ ಮಂತ್ರ ಪಠನ ಮಾಡಬೇಕಾದ್ರೆ ಎಲ್ಲಿಂದ? ಬಾಯಿಂದ ಸ್ಫಟಿಕವಾಗಿ ಮಂತ್ರಗಳನ್ನು ನುಡಿಸ್ತಾ ಇದ್ದೆ. ಸ್ಫಟಿಕವಾಗಿ ನುಡಿಸ್ತಿರ್ಬೇಕಾದ್ರೆ ಅದು ನಾಗಪ್ಪ ಯಾಕ ಕಾರ್ ಹತ್ತಿತ್ತೇನ್ರಿ ಅದಕ್ಕೆ? ಅವು ಕಿಟಕಿ ಹೊರ ನಿಂತ ಒಂದಿಷ್ಟು ಹುಸ್ಸು ಅಂತಿರ್ತಾವು. ಅದು ಹುಸ್ಸಲ್ಲ, ಇದು ಒಳಗಿಂದ ಬರ್ಬೇಕು ಹುಸ್ಸು. ಅದು ಹುಸ್ಸು ಸಂದಾಗ ಒಂದಿಷ್ಟುದ್ದು ಬೇರು ಬಂತು ಗುಂಡ. ಎಲ್ಲಿಂದ? ಬಾಯಿಂದ. ಆ ಬಾಯಿಂದ ಹಿರ್ತಾ ಅದನ್ನು ಹೊರಗೆ ತೆಗೆದು ನಿಮ್ಮ ತಾಯಿಯವರಲ್ಲಿ ಕೈಲಿ ಕೊಟ್ಟು, ನೋಡಮ್ಮ ಪ್ರತಿನಿತ್ಯ 3 ಸಲ ನೀನು ಹಚ್ಕೊಳ್ಬೇಕಾಗ್ತದೆ, ಇದನ್ನು ಲೇಪನ ಮಾಡ್ಕೊಳ್ಬೇಕಾಗುತ್ತದೆ ಅಂತ ಹೇಳಿದೆ. ಆಗ ನಿಷ್ಠಾವಂತಿ ನಿನ್ನ ತಾಯಿ ಕರೆಕ್ಟ್ 3 ಹೊತ್ತು ಹಚ್ಕೊಂಡ್ಲು. 1 ವರ್ಷದಲ್ಲೇ ನಿನ್ನ ಜನನ. ಅಂದ್ರೆ ನಾನು ನಮ್ಮ ಅಪ್ಪ ಹುಟ್ಟಿದವಲ್ಲ, ನಿಮ್ಮ ನಾಗಪ್ಪನ ಬೇರಿಗೆ ಹುಟ್ಟಿದವ. ಅದಂತೀನಿ ನಾ ಕಮಿಟಿ ಅವ್ರು ಆಗಳ ಕಾರ್ನಾಗ ಬರಕತ್ತೀನಿ, ಬಂದ್ ನೋಡ್ರಿ ಇವನೊಂದು ಬೇರಿಗೆ ಹುಟ್ಟಿದವ, ಬಂದ್ ನೋಡ್ರಿ ಇವನೊಂದು ಬೇರಿಗೆ ಹುಟ್ಟಿದವ. ಅಪ್ಪಾಜಿ ಅದು ಅಪಾರ್ಥ ಆಗ್ತದ. ಬೇರೆ ಹುಟ್ಟಿದವ ಅಂದ್ರೆ ಅಪಾರ್ಥ ಆಗ್ತದ. ಬೇರಿನ ಪ್ರಭಾವದಿಂದ ಹುಟ್ಟಿದವನು ನೀನು ಅಂತ ಹೇಳ್ಬೇಕಾಗ್ತದೆ. ಪಂಡಿತರು ಬೇರಿನ ಪ್ರಭಾವ ಹಂಗೆ ಹೇಳ್ಬೇಕಾಗ್ತದ. ನಮ್ಮ ಅಪ್ಪಗ ಅಷ್ಟೆಲ್ಲ ಸಹಾಯ ಮಾಡ್ರಿ. ಬಿದ್ದು ಅಡ್ಡಾಡ್ತಿದ್ದ ಮೇಲೆ ನಿಮಗೆ ಏನು ಕೊಡ್ಬೇಕ್ರಿ? ಹುಡುಕ್ಯಾಡು. ಇಲ್ಲ ಅವನ ತಗೊಂಡ್ಬಿಡು. ಹೊಡ್ತಕ್ಕೆ ಹೆಂಗಾರ ಎಣ್ಣೆ ಹಚ್ಚ ಬಂದಿನಿ, ಹೊಡ್ತಕ್ಕೆ ನಂಬರ್ ಮುಡಿರ್ಬೇಕು ನೋಡಿದ್ದೆ. ಅಯ್ಯೋ ಮಂಗಳಾರ ಕೈಯಾಗ ಒಂದು ಹಿಡಿದಿಲ್ಲ ನಾನು, ನೀವ ಬೇಕಾರ ಚಾಲೂ ಮಾಡ್ಕೊಂಡೆ. ಹಂಗಲ್ಲಪ್ಪ,
ನಮ್ಮಪ್ಪಗೆ ಅಷ್ಟು ದೊಡ್ಡ ಸಹಾಯ ಮಾಡಿದೆ ನೀವು. ಲಾಸ್ಟ್ನೇ ಸಾಯ ನಂದ ಒಂದು. ನನಗೆ ಸಣ್ಣ ಸಹಾಯ ಮಾಡ್ರಿ. ಇಷ್ಟು ಉದ್ದ ಉದ್ದಲ್ರಿ, ತುದಿಯೋದನು ಅಷ್ಟೇ. ಏನು ಹೇಳು? ನನ್ನ ಹೆಂಡತಿದು ಭಾಳ ಕಿರಿಕಿರಿ ಆಗಿಬಿಟ್ಟದ್ರಿ. ಅಪ್ಪಾಜಿಗೆ ಎಲ್ಲ ಮನೆತನದಲ್ಲಿ ಹೆಂಡ್ರದೆ, ಅದ್ರಲ್ಲಿ ನಿಮ್ಮ ಮನೆತನದಾಗಂತೂ ಪೂರ್ತಿ ಹೆಂಡ್ರದೆ ಕಾರ್ಯಕ್ರಮ. ಆದ್ರೆ ಅವಳು ನಾನು ಮುಂದೆ ಕರ್ಕೊಂಬಂದು ನಿಂದಿರ್ಸ್ಬೇಕು. ಮತ್ತೆ ಅವ್ರನ್ನ ಮುಂದೆ. ಹೌದು, ಎಲ್ಲರೂ ಮುಂದಿರ್ಬೇಕು ನನಗೆ. ಈಗ ಒಬ್ಬಕಿನ ಮುಂದೆ ಬಿಟ್ಟ ನಿಂದಿಷ್ಟೆಲ್ಲ ಅನುಭವಿಸೋದಾಗ್ಯಾರ. ಮತ್ತೆ ಇನ್ನೊಂದಿಬ್ಬರು ಎಲ್ಲಿ ಬಿಡೋದು ನಾವು ಹುಡುಕಾಡ್ತೀವಿ ಬಿಡು. ಮುಂದೆ ಮುಂದೆ ಕಿತ್ತು ಹತ್ತು ನಿಂದ. ಈಗ ಅದಕ್ಕೆ ಏನು ಮಾಡ್ತಾಳೆ? ಏನು ಮಾಡಿ ಏನು ಭಾಳ ಕಿಟಕಿಟಿ ಮಾಡ್ತಾಳೆ. ಹೌದಾ? ಕುಂದ್ರಾಕ್ ಕೊಡೋಳು, ನಿಂದ್ರಾಕ್ ನಿಂದ್ರೋಳು. ಅಕ್ಕಿ ನಾ ಕುಂದ್ರ ಕುಂದ್ರಬೇಕು, ನಿಂದ್ರ ನಿಂದ್ರಬೇಕು. ಅಮೇಚೂರ್ ಆಗಂದ್ರೆ ಹೋಗ್ಬೇಕು. ಹಂಗೆ ಮಾಡ್ರಿ. ಮಾಡ್ಲಿಕ್ಕೆ ಬರ್ತದೆ. ನೀವು ಮಾಡಕ್ಕಲ್ರಿ, ನನಗೇನು ಮಾಡಕ್ ಬರ್ತದೆ ಹೇಳಿ. ಅದು ಮಾಡ್ಬೋದು. ಅದನ್ನ ಮಾಡ್ರಿ. ಆದ್ರೆ ಅವರು ಭಾಳ ಮಾಡಿ ನನಗೆ ಅನಿಸೋ ಮಟ್ಟಿಗೆ ಅವರು ಕೇಳದವ್ರು ಕಾಣುತ್ತೆ. ಯಾರು? ಅವ್ರು ನಿಮ್ಮ ಹೆಣ್ಮಕ್ಳು. ಇರ್ತಾರೆ ಎಲ್ಲ ಕಡೆ. ಹಂಗೆ ನೆನಪಿಲ್ರ. ಅವ್ರು ನಾಯಿ ಕೂಲ್ದಾಗ ಏನೋ ಮಾಡ್ಸ್ಯಾರ ಅವ್ರು. ನಾಯಿ ಕೂದಲ್ದಾಗ? ಹೌದೌದು. ಅದು ಬರ್ಬೇಕಂತ ಬಂದಿದ್ದಲ್ಲ, ಮತ್ತೆ ದಾರಿ ತಪ್ಪಿ ಬಂದ. ಹೌದ್ರಿ ಅಂತಿದ್ರಿ. ನನಗೆ ಕಲ್ಪ ಹೇಳಕ್ಕಿದ್ದು ದಾರಿ ತಪ್ಪು ನಮ್ಮ ಮನ್ಯಾಗ ಬಂದು ಸಿಕ್ಕೊಂಡದ್ದು. ಅವ ಡೌಟ್ ಬಂತ. ಅದು ಹೋಗ್ಲಿಕ್ಕೆ ಮನಸ್ಸುಂಟು. ನಾವೆಲ್ಲರೂ ಸೇರಿ ದಾರಿ ಮಾಡ್ಕೊಡ್ಬೇಕು. ಸರಿ. ಹಾಗಲ್ಲ ದಾರಿ ಮಾಡಿಕೊಡ್ಬೇಕಾಗ್ತದೆ. ಮಾಡಿಕೊಟ್ಟೆ ಅಂದಾಗೆ ಆಕಿನ ಕರ್ಕೊಂಬ. ಒಂದಿಷ್ಟು ವಸ್ತುಗಳು ಸಿಗ್ತಾವೆ, ತರಬೇಕಾಗ್ತದೆ. ಯಾವ್ಯಾವ್ರ? ನರಳು ಸುತ್ಕ, ಮರಳು ಮಾತಂಗಿ, ಹಿಪ್ಲಿ, ತಾಳಸಂಗ, ಒಳಮುಚ್ಕ, ಹೊರಮುಚ್ಕ ಅಂತ. ಇವೆಲ್ಲ ಇಲ್ಲೇ ಮನುಷ್ಯರಿದಲ್ಲಿ ಸಿಗ್ತಾವೋ ಏನು ಕಾಡಿಗಿಡಿಗೆ ಹೋಗ್ಬೇಕ್ರ? ನಿನಗೆ ಗೊತ್ತಾಯ್ತು, ನೀನು ತಿಳಿದಿಲ್ಲ ಅದು. ನನಗೆ ಅದ್ರ ಅಮೌಂಟ್ ಕೊಟ್ಬಿಡು, ನಾ ತೊಗೊಂಬಂದು ಕೊಡ್ತೀನಿ. ಎಷ್ಟು ಬರ್ಬೋದ್ರಿ? ಆಮೇಲೆ ಲೆಕ್ಕ ಮಾಡಿ ಹೇಳ್ತೀನಿ. ಲೆಕ್ಕ ದೊಡ್ಡದ ಎಷ್ಟಾಗತ್ತೆ ಅಷ್ಟು ಕೊಡಿ, ನಾನು ಹೇಳ್ತೀನಿ. ಅದಕ್ಕೊಂದು ರೂಪಾಯಿ ಹೆಚ್ಚು ಬಡ್ದು ಬಿಡಿಲ್ಲಿ. ನಿನ್ನ ಹೆಸರು ಊರು ತುಂಬ ಅಡ್ಡಾಡ್ಬಿಡ್ತೀನಿ ನೋಡ. ಮತ್ತೆ ನೀವು ಅಂದ್ರೆ ಖರ್ಚಾಗ್ತದ ಅಂತೇಳಿ. ಖರ್ಚಾಗ್ತದೆ, 20 ರೂಪಾಯಿ ಆಗ್ತದ. ಹುಚ್ಚ ಇವೆಲ್ಲ ತರಬೇಕಾದ್ರೆ ರಗಡ್ ಆಗ್ತದೆ. ಎಲ್ಲಿ ಸಿಗುತ್ತೆ? ನಾವೆಲ್ಲ ತಗೊಂಬರ್ತೀನಪ್ಪ. ಆಮೇಲೆ ನೀವು ಅಮೌಂಟ್ ಕೊಡು. ನೀವು ಕೊಳ್ಳಿಕ್ಕೆ ನೀನು ಹೇಳ್ತೀನಿ. ನಿಮ್ದು ಫೋನ್ ಪ್ಲೇ ನಂಬರ್ ಹೇಳ್ಬಿಡ್ರಿ. ನನ್ನ ಸೀಮಾ ತೂತು ಬದತಿ ಫೋನ್ ಪೇ ಪ್ಲಾಮ. ಅದಕ್ಕಾಗಿ ತರಬೇಕಾಗ್ತದೆ. ಒಂದು ಈ ಸೈಜಿನ ಒಂದು ಕರಿ ಕುಂಬಳಕಾಯಿ ಬೇಕಾಗ್ತದೆ. ಯಾಕ ಮನ್ಯಾಗ ಪಲ್ಯ ಮಾಡೋರೇನು? ಅದು ದೋಷಗಳು ಅಷ್ಟಿದಾವೆ. ದೋಷ? ಒಂದು 300 ಫೂಟಿಂದ ಒಂದು ಶಿವದಾರ ಬೇಕಾಗ್ತದೆ. 300 ಫೂಟ? ಯಾಕಂದ್ರೆ ಅದನ್ನು ಜೋಡಿಸಿ ಪೋಣಿಸಿ ನಿನ್ನ ಮುಗನಾಗ ಜೋತ್ ಬಿಡ್ಬೇಕು. ನಾ ಅಡ್ಡಾಡುದು ಹೆಂಗ್ರಿ? ಮತ್ತೆ ಅದು ಮುಂದಲ್ ವಿಚಾರ ಮುಂದೆ ಮಾಡಕ್ಕೆ ನೋಡು ಇನ್ನೂ ಕಟ್ಟಿಲ್ಲ ಬಿಟ್ಟಿಲ್ಲ, ನಡಿಗೆ ಕಲ್ತು ಬಿಟ್ಟೇನಿ ಈಗ. ಹೌದೌದು. ಇನ್ನು ಒಂದು 18 ಫೂಟಿನ ತಗಡ ತರಬೇಕಾಗ್ತದೆ. ಯಾಕೆ ಮಳಿಗೆ ಮನಿ ಸೋರ್ಯಾವನ? ಇಲ್ಲ, ಮಂಜಿಗೆ ಹಣೆ ಹಣಿ ನೀರು ಬಿಡಾಕತ್ತಾವ. ಮತ್ತೆ 18 ಫೂಟ್ ತಗಡ? 18 ಫೂಟ್ ತಗಡು ತರಬೇಕು. ಯಾಕಂದ್ರೆ ನಿನ್ನ ದೋಷಗಳು ಭಾಳ ಇದಾವಲ್ಲ, ಅದ್ರ ಮೇಲೆ 18 ದಿವಸ ಕುಂತು ಬರಿಬೇಕಾಗ್ತದೆ. ಆಮೇಲೆ ಅದನ್ನ ಮಡಿಚಿ ನಿನ್ನ ಕೊಳ್ಳಿ ಕಟ್ಟಬೇಕಾಗ್ತದೆ. 18 ಫೂಟ್ ತಗಡು ಕಟ್ಟಿದ್ರೆ ಅಡ್ಡಾಡೋದು ಹೆಂಗ್ರಿ? ಮತ್ತೆ ಹಿಂಗೆ ಅಡ್ಡ ಕಟ್ಟಿಬಿಟ್ರೆ ಟ್ರಾಫಿಕ್ ಜಾಮ್ ಮಾಡ್ತೀನಿ. ನೀನು ಹಿಂಗೆ ನೀಟಾಗಿ ಕಟ್ಟಿಬಿಡ್ತೀನಿ. ಹಿಂಗೆ ಅಡ್ಡಾಡೋದು ನೀನು. ಇಷ್ಟು ಅಡ್ಡಾಡ್ಬಿಡು ಗುಂಡ. ಆಮೇಲೆ ಏನು ಹೇಳ ನೀನು, ನಿನ್ನ ಹೆಂಡತಿ ಹೆಂಗೆ ಬೇಕಂಗೆ ಬರ್ತಾಳ. ಹಂಗೆ ಕುಂದ್ರ ಅಂದ್ರೆ ಅಷ್ಟೇ. ಯಾಕ ಕುಯ್ 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 ಅಂತ ಬರ್ತಾಳಕ್ಕಿ. ಹೌದು. ನೀ ಬಂಗಾರ ಇರೋದು ಅಟ್ಟ ತಡ ಬಂದ ಬಿಡ್ತದು. ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ, ನಿನ್ನಂತ ಗುಣವತಿ ಜೊತೆಯಾದಾಗ ದಿನವೂ ಆನಂದವೇ ಎಂದು ಹೀಗೆ ನಾವು ಸೇರಿ ಹಾಡುವಾಗ ಬದುಕು ಸ್ವರ್ಗವೇ. ವಾಹ್ ವಾಹ್. ಇನ್ನು ನಾ ಕಟ್ಟಿಲ್ಲ ಬಿಟ್ಟಿಲ್ಲ ಎಷ್ಟು ಸಂಗೀತ ಬರಾಕತ್ತೀನಿ. ಇನ್ನು ನಾ ಕಟ್ಟಿದ ಮೇಲೆ ನೀನು ಹೆಂಡತಿ ಮುಂದೆ ಹೆಂಗೆ ತಲೆಗೆ ಏಕೆ ಬಡ್ದಿ ನೀನು? 5 ನಿಮಿಷ ತಂಪಾಗ್ಬಿಡ್ರಿ. ಹೇಳ್ತಿ ಹೆಸರು ಹೊಯ್ಕೊಚ್ಚಾಳಿ ಇನ್ನೂ ಹೋಗಿಲ್ಲ ನಿನಗ. ಹೇಳಿಲ್ಲ. ಹಾಡು ಬೇರೆ ಹಾಡ್ತಾನೆ ಕಿವ್ಯಾಗ ಬಟ್ ಇಟ್ಕೊಂಡು. ಹೇಳಿಲ್ಲ. ಲೇಡೀಸ್ ಇಲ್ಲಿಂದ ಬಾರ್ದು. ಲೇಡೀಸ್ ಬಿಸಿಲು ತುಂಬಾ ಇದೆ. ಕಮ್ ಟು ಆಶ್ರಮ. ಯಾವ್ಯಾವ ತಾಲೂಕದಾಗ ಅಳ್ಳಾಡಿಸಿ ಮಗನ, ಇಲ್ಲಿ ನಂಬಲ್ಲಿ ಅಳ್ಳಾಡ್ಸಕ್ಕೆ ಬರ್ತೀಯಲ್ಲ. ಹೆಣ್ಮಕ್ಳು ನಿಂದಿರ್ಸ್ಬಾರ್ದು, ಭಾಳ ನಿಂದಿರ್ಸ್ಬಾರ್ದು. ಆಕೇನಿಲ್ರಿ, ನಾನು ಏನು ತೆಲಿಬೇಕಲ್ಲ ಹಿಂಗ ನಿಂದಿರ್ತಾಳ್ರಿ. ಏನು ಮಾತಾಡ್ತಾ ಇದ್ದೀನಿ ನೀನು? ನಿಮ್ಮ ಆಕಿ ಬಂದಂದ್ರೆ ಸಾಕ್ರಿ. ಸುಧೀರ್ನ ಸೌಂಡ್ ಏನು ಅಲ್ರಿ ಆಕಿ ಬಾಯ್ ಪಂಡಿತ್ರ. ಈಕಿನ ರೀ ನಾನು ಒರಿಜಿನಲ್ ಹೆಂಡ್ತಿ. ಈಕಿನ ಒರಿಜಿನಲ್ ಡೂಪ್ಲಿಕೇಟ್ ಬೇರೆ ಬೇರೆ ಇರ್ತಾವ. 28 ಮಂದಿ ಅದಾರೆ ಡೂಪ್ಲಿಕೇಟ್. ಹಂಗಿದ್ದು ಅವ್ನು ಕೂಡ ಜೋರ ಸಾಗಿಸ್ತೇನೆ, ಬಿಟ್ಟು ಬಂದ್ಬಿಡು. ಹಿಂಗ ಮಾಡಿ ಸಂಸಾರ ಹರಿಸಿಯಪ್ಪ.
ದಾರಿ ತೋರಿಸ್ಕೊಟ್ಟೆ. ಅದ ದಾರಿ ತೋರಿಸ್ಬಿಡ್ತೆ ಅವ್ರು ಬಿಟ್ಟು ಹೋಗೋದನ್ನ. ಈಕಿನಾರ ನಾನು ಹೆಂಡತಿ, ಹೆಸರು ಬಂಗಾರಿ ಅಂತ. ಬಂಗಾರು ಅಪ್ಪ ಜೊಲ್ ಒರೆಸುವುದನ್ನ ತಂಡ್ಯಾಗ ಎಷ್ಟು ಸೋರಿಸ್ತಿರ್ಲಿ ಅಪ್ಪ, ಮತ್ತೆ ಹೊಟ್ಟಿ ಮೇಲೆ ಬಿಳಕೈತಿ ನೋಡು. ಇನ್ನ ಗುಣ ಅಂತೀರ ಹಾ. ಊರ್ ಮುಂದಿನ ತಿಪ್ಪಿದ್ದಂಗ. ಛೀ, ಅಷ್ಟೊಂದು ಹೊಲಸೆ. ಹೈ ಅಟ್ಟು ವಿಶಾಲ ವಿಶಾಲ. ತಿಪ್ಪಿಗೆ ಏನು ಹಾಕಿದ್ರು ಬೇಡ ಅನ್ನೋದು, ಅದು ಬೇಕು ಬೇಕು ಅನ್ನೋದು. ಬೇಕಾದ ಕಸ ಹಾಕಿರು ಒಳ್ಕೊಂಡ್ಬಿಡ್ತೈತೆ. ಹೌದಾ? ಆ, ಹಾಗಾದ್ರೆ ಗುಂಡ, ಓರಿ ಪಂಡಿತರ ನಮ್ಮ ಆಶ್ರಮದಲ್ಲಿ ಕಸ ಬಿದ್ದು 2.5 ವರ್ಷವಾಯಿತು. ಹಾ, ತಂದು ನಾವು ಈ ಸುಂದರವಾದ ತಿಪ್ಪಿಗೆ ಚೆಲ್ಲಬಹುದೇ? ನಾವು ಕಾಲ್ ಮರಿಂದ ಹೊಡಿಬಹುದೇ? ವಾಯ್ ವಾಯ್. ಏನು ಹಾಯ್ ಅಂತೀರಿ? ಅದು ನಾ ಹೇಳಿದ್ದು ನಮ್ಮ ಮನೆ ಕಸ ಅಷ್ಟ, ಎಲ್ಲಾರ್ದು ಅಲ್ಲ ಹೇಳಿದ್ನ. ಓ, ಹಾಗಾದ್ರೆ ನಾವು ಅಲ್ಲಿ ಎಲ್ಲ ನೋಡ್ಕೊತೀವಿ. ಹಾ, ಒಂದ್ ಮಾತನ್ನ ಹೇಳ್ಕಂದ್ರ ಸಾಕ್ಷಾತ್ ಲಕ್ಷ್ಮಿ ತವಿ ಇದ್ದಂಗ. ಹಂಸ ಏನು ನೀವು ಅಂತ? ತವಿ ಹೇ, ತವಿ ಅಲ್ಲದು, ಲಕ್ಷ್ಮೀ ದೇವಿ ಅಂತ. ಏನ? ಎಷ್ಟು ದಿವಸದ ಮೇಲೆ ಇವತ್ತು ಒರಿಜಿನಲ್ ಮಾತಾಡಿದ್ರು. ಏನಂದ್ರೆ ಅದು ಲಕ್ಷ್ಮೀ ತವಿ ಅಲ್ಲದು, ಅದು ಲಕ್ಷ್ಮೀ ದೇವಿ ಅಂತ. ಅನ್ರಿ ನೀವು ಪಗಾರ ತೋರಿಲ್ಲ ಮತ್ತಿಬ್ರು ಕೂಡ ಅನ್ನೋದು. ಹಾ, ಲಕ್ಷ್ಮೀ ದೇವಿ. ಲಕ್ಷ್ಮಿ ದೇವಿ ಇದ್ದಂಗ. ಪಂಡಿತ್ರ ಅವಿ ಹಿಂದಕ್ಕಿದ್ರಲ್ರಿ. ನೋಡಮ್ಮ, ನಾನು ಹೊಂಟಾಗ ಹಿಂದೆ ಯಾರು ನೋಡೋದಿಲ್ಲ, ಹಾಗೆ ಮುಂದೆ ಹೋಗ್ತಾ ಇರ್ತೀನಿ. ಹಿಂದೆ ಯಾರಿದ್ರು? ಹಾ, ಯಾರದ್ರಿ? ಹಲೋ. ನಿನ್ನ ಹಿಂದೆ ಏನ್ ಇರ್ತೈತಿ? ಇರ್ತೈತಿ ಅಪ್ಪ. ನಿಮ್ಮ ಹಿಂದಲ್ಲ. ಹಾ, ಒನ್ಸ್ ಟೈಮ್. ಓ, ಅಂದ ಕಾಲತ್ತಲು ಒಂದಾನೊಂದು ಕಾಲದಲ್ಲಿ. ಹಾ, ಆರಂಭ. ಹಾ, ಅವಾಗ ಏನಿದ್ರಲ್ರಿ? ಇದ್ರಲ್ಲ. ಸೀತಾ, ತಾರ, ಹಾಲ್ಯ, ಮಂಡೋದ್ರಿ ಅವ್ರೆಲ್ಲ ನನ್ ಮುಂದೇನ್ರಿ? ಏನು? ಒಂದು ನಾರ್ಜ್ ಇದ್ದಂಗ ನೋಡ್ರಿ ಅವ್ರು. ಹೌದೌದ್ರಿ, ಹಿಂದಕ್ಕೆಲ್ಲ ಇದ್ರಲ್ರಿ. ಯಾರು? ಸೀತಕ್ಕ, ತಾರಕ್ಕ, ಭಾಗ್ಯಕ್ಕ, ಶಬಾನಕ್ಕ. ಹುಚ್ಚ ಹುಚ್ಚ ಹುಚ್ಚ. ಯಾರು ಶರಣ ಇರ್ದಾರ ಇಲ್ಲಿ? ನನ್ನ ಕುಡಿದ ಮೇಲೆ ಇನ್ನೂ ಸ್ವಲ್ಪ ಶೆಣೆ ಆಗ್ಬೇಕಲ್ಲ. ನಿಮ್ಮ ಅದು ಕುಡಿದು ಸೀತಕ್ಕ ಅಲ್ಲದು, ಅದು ಸೀತಾ, ತಾಹರೆ, ಅಲ್ಯ, ಮಂಡೋದ್ರಿ, ಗೀತ ಮದುವೆ ಅಂತೆಲ್ಲ ಹೆಸರು ಹೇಳ್ಕೊಕತ್ತಾರ ಇಬ್ರು. ಅವ್ರು ಯಾರು? ಗೊಂಚಲು ಮುತ್ತೈದರು. ನಿನ್ನ ಕಾಲಿಗರ ಬೇಡ. ಇವರೆಲ್ಲ ಪಂಚ ಕನ್ಯರು ಇವರು. ಪಂಚ ಕನ್ಯರ? ನಾ ಎಲ್ಲ ಈ ಕಡೆ ಕನ್ಯರು ನೋಡಿನಲ್ರಿ. ಆ ಕಡೆ ಬರ್ಬೇಕು. ಈ ಕಡೆ ಬಂದ್ಬಿಟ್ಟು. ಓಕೆ. ಅವರೆಲ್ಲ ಪಂಚ ಕನ್ಯರು. ಅವ್ರಿಗೆ ಏಕೋ ಚಂದಾಗ ಮಾತಾಡ್ತಾರ. ಹಾ. ಅದಕ್ಕ ಸೀತಕ್ಕ, ತಾರಕ್ಕ, ಭಾಗ್ಯಕ್ಕ, ಶಬಕ್ಕ ಅನ್ಬೇಕು. ಹಿಂಗಾಸಿ ಬಂದು ಏನು ಏಂತಲಿ ಹೌದು. ಹೌದು. ಈ ಮಾತ್ ನಿಮ್ ಪದರ ಗಂಟ ಹಾಕೋರ ಬರ್ಲ ಹಾಕೋರಿ. ನಾನು ಏನ್ ನನಗೆ ಬಿಡ್ತಾಳ ಪದರ್ನ ಗಂಟ ಹಾಕೋರಿ. ಮುದ್ವಾಯ್, ಏನಲ್ಲಿ ಮಾತಾಡ್ತಾ ಇರೋದು? ಕನ್ನಡ ಹಂಗಲ್ಲದು. ಒಂಟೆ ಸರಿಗೆ ಗಂಟು ಹಾಕೋದಕ್ಕೆ ಬರುದಿಲ್ಲ, ಜೋಡ್ ಸರಿಗೆ ಗಂಟು ಹಾಕಿದ್ರೆ ಪಂಟ ಬಡಿ ಆಗ್ತದೆ. ನೀನು ಜೋಡಿ ಸರಿಗೆ ಗಂಟ ಹಾಕವ ಪೌಂಡಿತರೆ. ಅಪ್ಪಾಜಿ, ನಿಮ್ಮ ತಲೆಯನ್ನು ಎಲ್ಲಿ ಬೋಳಿಸಲಿ? ಇದು ನೋಡ್ರೆ ಬೋಳ್ಸಂಗಾರ ಕಾಣುತ್ತಾ? 4 ನಂಬರ್ ತಬಲಾಗೈತಪ್ಪ. ಹಂಗ ದಗ್ಗವ ಅಂತಂದ್ಬಿಟ್ರೆ ತಿಕ್ಬೋದು ಬೆಳತನಕ. ಯಾಕ ಅವ್ರಿಗೆ ಗಂಟು ಬಿದ್ದೆ ಪಾಪ? ಒಂದು ಕೂದ್ಲಿಲ್ಲ, ಅಲ್ಲಿ ಎಲ್ಲಿ ಬೋಳ್ಸಾವ್ ನೀನ? ಸುಮ್ಕೋದ್ರ ಇದ್ದಲ್ಲಿ ನೋಡಿ ಬೋಳಿಸ್ತೇನೆ. ಹುಡುಕಾಡ್ಬೇಕು ನೋಡಿ, ಬ್ಯಾಟ್ರಿ ಹಿಡಿದು ಪಂಡಿತ್ರ ಅಕ್ಕಿ ಹಚ್ಚವ ನೀನು. ನಿಮ್ಗ ಇಕ್ಕಿ ಸಿಗುದಿಲ್ಲ ನಿನಗ. ಮುಗಿತ್ ಹಿಂಗ ನನ್ನ ಮುಂದೆ ಮಾಡಿರೋ ಗುರ್ತಲ್ಲಿ. ಒಂದ್ಸಲ 2 ಸಲ 3ನೇ ಸಲ ಜಗಳ ಹೋಗ್ಬಿಟ್ಟು ಹೇಳಕ್ಕ ಹಂಗೆಲ್ಲ ಸಿಕ್ಕಲ್ಲಿ ಜಗ್ ಬೇಡಪ್ಪ.